ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ. ಐತಿಹಾಸಿಕ ತೀರ್ಪು. ಶಿಕ್ಷೆ ಪ್ರಕಟಿಸಿದಂತಹ ವಿಶೇಷ ನ್ಯಾಯಾಲಯ ಜಡ್ಜ್ ಗಜಾನನ ಭಟ್ ಮಹತ್ವದ ಆದೇಶವನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಮಂಜೂರಾಗಿದೆ. ಐತಿಹಾಸಿಕ ತೀರ್ಪು ಜಡ್ಜ್ ಸಂತೋಷ್ ಗಜಾನನ ಭಟ್ ಘೋಷಿಸಿದ್ದಾರೆ. ಕೆಆರ್ ನಗರ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಶಿಕ್ಷೆಯನ್ನ ಪ್ರಕಟ ಮಾಡಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಜಡ್ಜ್ ಗಜಾನನ ಭಟ್ ಮಹತ್ವದ ಆದೇಶವನ್ನ ಪ್ರಕಟಿಸಿದ್ದಾರೆ. ಈ ಆದೇಶ ದೊಡ್ಡ ಸಂದೇಶವನ್ನ ರವಾನೆ ಮಾಡಿದೆ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ನಿನ್ನೆಯನ್ನ ತೀರ್ಪು ಪ್ರಕಟ ಮಾಡಿದ್ರು. ಬಟ್ ಇವತ್ತು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸುವುದಾಗಿ ತಿಳಿಸಿದ್ರು. ಪ್ರಜ್ವಲ್ ರೇವಣ್ಣ ಪರವಾಗಿ ವಕೀಲೆ ನಳಿನಾ ವಾದವನ್ನ ಮಂಡನೆ ಮಾಡಿದ್ರು. ಅದೇ ರೀತಿಯಾಗಿ ಎಸ್ಪಿಪಿ ಜಗದೀಶ್ ಅವರು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಈಗ ವಾದ ಪ್ರತಿವಾದವನ್ನ ಕೇಳಿದಂತಹ ಗಜಾನನ ಭಟ್ ಅವರು ಸುದೀರ್ಘವಾಗಿ ತೀರ್ಪನ್ನ ಬರೆದ್ರು. ಈಗ ಆದೇಶವನ್ನ ಪ್ರಕಟ ಮಾಡಿದ್ದಾರೆ. ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ಇದು ಫೈನಲ್. ಹೈಕೋರ್ಟ್ನ ಮೊರೆ ಕೂಡ ಹೋಗಬಹುದು. ಈಗಾಗಲೇ ನನ್ನ ಕೊಲೀಗ್ ಸಂತೋಷ್ ಹೇಳ್ತಾ ಇದ್ರು. ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ 5 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಪ್ರಜ್ವಲ್ ರೇವಣ್ಣಗೆ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 14 ವರ್ಷ ಜೈಲು, 5 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಜಡ್ಜ್ ಸಂತೋಷ್ ಗಜಾನನ ಭಟ್ ಮಹತ್ವದ ತೀರ್ಪನ್ನು ಕೊಟ್ಟಿದ್ದಾರೆ. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. 14 ವರ್ಷ ಜೈಲು ವಾಸ ಮತ್ತು 5 ಲಕ್ಷದ ಭಾರಿ ಮೊತ್ತದ ದಂಡವನ್ನು ಹಾಕಿದ್ದಾರೆ. ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿರುವಂಥದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಜೀವಾವಧಿ ಶಿಕ್ಷೆ ಆಗಿದೆ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಅವರಿಗೆ. ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಬಹಳ ಕುತೂಹಲಕಾರಿ ವಿಚಾರ. ಹೈಕೋರ್ಟ್ ಮೊರೆ ಹೋಗ್ತಾರಾ? ಜಾಮೀನಿಗೆ ಏನಾದರೂ ಪ್ರಯತ್ನ ಪಡ್ತಾರಾ ಪ್ರಜ್ವಲ್ ರೇವಣ್ಣ ಅವರು? ಅಥವಾ 14 ವರ್ಷವೂ ಜೈಲು ವಾಸವನ್ನು ಅನುಭವಿಸುವಂತಾಗತ್ತಾ? ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್. ಯಾವ ರೀತಿಯಾದಂಥ ಪ್ರಾರ್ಥನೆಗಳು ಫಲಿಸಲಿಲ್ಲ. ಮಾಡಿರುವಂತಹ ತಪ್ಪಿಗೆ ಮಾಡಿದ್ದುಣ್ಣ ಮಹಾರಾಯ ಅನ್ನುವಂಥ ರೀತಿಯಲ್ಲಿ 14 ವರ್ಷ ಜೈಲು ವಾಸ ಮತ್ತು 5 ಲಕ್ಷದ ದಂಡವನ್ನು ವಿಧಿಸಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಹೊಳೆ ನರಸೀಪುರ ತೋಟದ ಮನೆಯಲ್ಲಿ ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ಪ್ರಕರಣ. ಬಸವನಗುಡಿ ಮನೆಯಲ್ಲಿ ಅತ್ಯಾಚಾರ. ಒಟ್ಟಾರೆಯಾಗಿ ಕೆಆರ್ ನಗರ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಅಂದ್ರೆ 14 ವರ್ಷ ಜೈಲು, 5 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಇನ್ನು ಜೀವನ ಪರ್ಯಂತ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆಯನ್ನ ಮುರಿಯಬೇಕಾಗುತ್ತೆ. 4 ಚಕನಿಗೆ ಈಗ ಶಿಕ್ಷೆ ಆಗಿದೆ. ಜೀವನ ಪರ್ಯಂತ ಪ್ರಜ್ವಲ್ ರೇವಣ್ಣ ಜೈಲು ವಾಸವನ್ನ ಅನುಭವಿಸಲೇಬೇಕಾಗಿದೆ. ನೆನಪಿರಲಿ, ಇದು 4 ಪ್ರಕರಣಗಳ ಪೈಕಿ 1 ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತೀರ್ಪು ಮಾತ್ರ. ಇನ್ನ ಉಳಿದಿರುವಂತಹ 3 ಪ್ರಕರಣಗಳ ತೀರ್ಪು ಇನ್ನೂ ಬರಬೇಕಿದೆ. ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಕಾರಣ ಈ ಹಂತದಲ್ಲಿ ಜಾಮೀನು ಸಿಗೋದು ಡೌಟ್. ಈ ಪ್ರಕರಣದಲ್ಲಿ ಶಿಕ್ಷೆ ಪ್ರಕಟವಾಗಿದೆ. ಬಟ್ ನೋಡಿ, ಮಹತ್ವದ ಆದೇಶ 7 ಲಕ್ಷ ರೂಪಾಯಿ ಸಂತ್ರಸ್ತೆ. ನೋಡಿ, ಆಗ್ಲೇ ಅಶೋಕ್ ನಾಯಕ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಂತ್ರಸ್ತೆಯ ವಿಚಾರ ಬರುತ್ತೆ. ಸಂತೋಷ್ ಅಂದ್ರೆ ಸಂತ್ರಸ್ತೆ ಇಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇದ್ರು. ಅಂದ್ರೆ ನಳಿನಾ ಅವರು ವಾದವನ್ನ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಸಂತ್ರಸ್ತೆ ಸಾಮಾನ್ಯವಾಗಿ ಬದುಕ್ತಾ ಇದ್ದಾಳೆ, ಯಾವುದೇ ರೀತಿಯ ಹಾನಿ ಒಳಗಾಗಿಲ್ಲ ಅಂತ ಹೇಳಿ. ಬಟ್ ಆಗ ಅಶೋಕ್ ನಾಯಕರು ವಾದವನ್ನ ಮಂಡನೆ ಮಾಡ್ತಾರೆ, ಇಲ್ಲ ಸಂತ್ರಸ್ತೆಯ ಕುಟುಂಬದವರು ಊರನ್ನ ಬಿಟ್ಟು ತುಂಬಾ ವರ್ಷಗಳಾಗಿದೆ,
ಅವ್ರಿಗೆ ತುಂಬಾ ಹಾನಿಯಾಗಿದೆ, ಮತ್ತೆ ಅವ್ರು ರಿಟರ್ನ್ ಬಂದಿಲ್ಲ. ಹೀಗಾಗಿ ಇಡೀ ಪ್ರಕರಣದಲ್ಲಿ ದೊಡ್ಡ ಮೊತ್ತದ ದಂಡವನ್ನ ವಿಧಿಸಬೇಕಾಗುತ್ತೆ. ಕೇವಲ ಲಕ್ಷದಲ್ಲಿ ಬೇಡ, ಕೋಟಿಯಲ್ಲಿ ವಿಧಿಸಿ ಆ ಅಮೌಂಟ್ ನ ಬಹುಪಾಲು ಸಂತ್ರಸ್ತೆಗೆ ಹೋಗ್ಲಿ ಅಂತ ಹೇಳಿ. ಅಂದ್ರೆ ಆ ಸಂತ್ರಸ್ತೆಯನ್ನ ಯಾವ ರೀತಿಯಾಗಿ ಈತ ನೀಚ ಕೃತ್ಯಕ್ಕೆ ಯೂಸ್ ಮಾಡ್ಕೊಂಡಿದ್ದು, ಆ ವಿಡಿಯೋಗಳು ಸ್ವತಃ ಸಂತ್ರಸ್ತೆಯ ಮಗನೇ ನೋಡಿದ್ದು. ಎಂತಹ ಹೀನ ಕೃತ್ಯ, ಎಂತಹ ಪರಿಸ್ಥಿತಿಯ, ಆ ಪರಿಸ್ಥಿತಿಯನ್ನು ಅನುಭವಿಸಿರುವಂತದ್ದು. ಮತ್ತೆ ಸಾಮಾಜಿಕವಾಗಿ ಬದುಕಲಿಕ್ಕೆ ಸಾಧ್ಯನಾ, ಈ ಪ್ರಶ್ನೆ ಬಂದೇ ಬರುತ್ತೆ. ಇದ್ರ ಜೊತೆಗೆ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯನಾ ಆ ಸಂತ್ರಸ್ತೆ, ಅದು ಕೂಡ ಆಗಲ್ಲ. ಇಡೀ ಕುಟುಂಬ ಈಗ ಒಂದು ರೀತಿಯಾಗಿ ಮಾನಸಿಕವಾಗಿ ಕುಗ್ಗು ಹೋಗಿರುತ್ತೆ. ಬಟ್ ಈ ಸಣ್ಣ ಅಮೌಂಟ್ 7 ಲಕ್ಷ ರೂಪಾಯಿ ಈಗ ಸಂತ್ರಸ್ತೆ ಕೊಡಬೇಕು ಅಂತ ಹೇಳಿ, ಬಟ್ ಈ ಸಣ್ಣ ಅಮೌಂಟ್ ಅವ್ರಿಗೆ ಈ ಸದ್ಯಕ್ಕೆ ಬದುಕಲಿಕ್ಕಂತೂ ಆಗುತ್ತಾ? ಇದು ಕೂಡ ಒಂದು ಎಕ್ಸಾಂಪಲ್ ಆಗ್ಬೇಕಿತ್ತು ಇಂತಹ ಪ್ರಕರಣದಲ್ಲಿ. ನೋಡಿ, ಯಾವನೋ ಒಬ್ಬ ಬಂದು ಮದವೇರಿದಂತ ಆನೆದಂತೆ ಮಹಿಳೆ ಮೇಲೆ ಅತ್ಯಾಚಾರ ಸಿಗ್ತಾನೆ, ಏನಾದ್ರೂ ಆಗ್ಬಿಡುತ್ತೆ, ಫೈನ್ ಕಟ್ಕೋತೀನಿ, ಬೇಳೆ ಸಿಕ್ಬಿಡುತ್ತೆ ಅಂತ ಹೋಗ್ತಾರಲ್ವಾ, ಅಂತವ್ರಿಗೆಲ್ಲವೂ ಈ ತೀರ್ಪು ಒಂದು ಪಾಠ ಆಗ್ಬೇಕಿರುವಂತದ್ದು. ಇದ್ರ ಜೊತೆಗೆ ನಾನು ಆಗ್ಲಿಂದ ಒಂದು ಮಾತು ಹೇಳ್ತಾ ಇದ್ದೆ, ಉಳ್ಳವರಿಗೊಂದು ಕಾನೂನು, ಬಡವ್ರಿಗೊಂದು ಕಾನೂನು ಸಾಮಾನ್ಯವಾಗಿ ಹೇಳ್ತಾರೆ. ಬಟ್ ಇಂತಹ ಈ ಪ್ರಕರಣದಲ್ಲಿ ಶಿಕ್ಷೆ ಆಗಿದ್ದು ಯಾವ ರೀತಿಯ ಮೆಸೇಜ್ ಅನ್ನ ಹೋಯಿತು ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೂ ಕೂಡ ನ್ಯಾಯ ಸಿಗುತ್ತೆ. ನ್ಯಾಯಾಂಗದ ಮೇಲೆ, ಹೌದು, ನ್ಯಾಯಾಂಗದ ಮೇಲೆ ಒಂದು ನಂಬಿಕೆ ಬರುತ್ತೆ, ವ್ಯವಸ್ಥೆ ಮೇಲೆ ಒಂದು ಭರವಸೆ. ಹೌದಪ್ಪ, ವ್ಯವಸ್ಥೆ ಅನ್ನೋದೊಂದಿದೆ, ಬಡವರು ಕೂಡ ನ್ಯಾಯ ಕೊಡಿಸುತ್ತೆ, ನ್ಯಾಯಾಂಗ ಅನ್ನೋದೊಂದಿದೆ, ಅದು ಬಡವರ ಪರವಾಗಿ ಕೂಡ ನ್ಯಾಯ ಕೊಡಿಸುತ್ತೆ ಅನ್ನೋದು ಈ ಪ್ರಕರಣದಲ್ಲಿ ಸಾಬೀತಾಗಿದೆ. ಮತ್ತು ಇಂತಹ ಪ್ರಕರಣಗಳು ಸಾಕಷ್ಟಿದೆ. ಅಂತಹ ಪ್ರಕರಣಗಳಿಗೆ ಒಂದು ರೀತಿಯಾಗಿ ಈ ತೀರ್ಪಿದೆಯಲ್ವಾ, ಒಂದು ದೊಡ್ಡ ಸಂದೇಶ. ಮತ್ತೆ ನೋಡಿ, ಅಧಿಕಾರವನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು ಎಂತಹ ಅದ್ಭುತ ಅವಕಾಶ ಪ್ರಜ್ವಲ್ ರೇವಣ್ಣಗೆ. ಕೇವಲ 28 ವರ್ಷಕ್ಕೆ ಸಂಸದರಾಗುವಂತ ಅವಕಾಶ ಯಾರಿಗೆ ಸಿಗುತ್ತೆ? 100ರಲ್ಲಿ ಒಬ್ಬರ, ಲಕ್ಷದಲ್ಲಿ ಒಬ್ಬರ. ಬಟ್ ಇಡೀ ದೊಡ್ಡ ಕುಟುಂಬ ಅವರ ಹಿಂದೆ ಇತ್ತು, ದೊಡ್ಡ ಆರ ಇತ್ತು, ದೊಡ್ಡ ಪಕ್ಷ ಅವರ ಹಿಂದೆ ಇತ್ತು, ಎಲ್ಲವೂ ಇತ್ತು. ಏನ್ ಇರ್ಲಿಲ್ಲ ಅವ್ರಿಗೆ? ಹಣ, ಸಂಪತ್ತು, ಬೈ ಬರ್ತ್ ಅವ್ರು ಗೋಲ್ಡನ್ ಸ್ಪೂನ್ ಆಗಿದ್ರು. ಕೇವಲ 4 ವರ್ಷ ವಯಸ್ಸಲ್ಲಿದ್ದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಂದೆ HD ರೇವಣ್ಣ ನಗರಸಭೆಯ ಅಧ್ಯಕ್ಷರಾಗ್ತಾರೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ತುಂಬಾ ಸಣ್ಣ ಹುಡುಗರಲ್ಲಿದ್ದಂತಹ ಸಂದರ್ಭದಲ್ಲಿ ಅವರ ತಾತ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಯಾವುದೇ ರೀತಿಯ ಕಷ್ಟವನ್ನ ನೋಡದಂತಹ ವ್ಯಕ್ತಿಗೆ ಈ ರೀತಿಯಾಗಿ ತನ್ನ ತೃಷೆಯನ್ನ ತೀರಿಸಿಕೊಳ್ಳಿಕ್ಕೆ ಎಷ್ಟು ಮಹಿಳೆಯರ ಮಾನಭಂಗ ಮಾಡಿದ್ದಾನೆ. ಇದೆಲ್ಲವೂ ಕೂಡ ಇವತ್ತು ತೀರ್ಪು ಬಂದಿದೆ. ಕರ್ಮ ರಿಟರ್ನ್ಸ್ ಅಷ್ಟೇನೆ. ನೋಡಿ, ಯಾರು ಕೂಡ ಇಲ್ಲಿ ದೊಡ್ಡವರಿಲ್ಲ, ಕಾನೂನಿನ ಮುಂದೆ ಎಲ್ಲರೂ ಕೂಡ ನಗಣ್ಯ ಅಂತ. ಅತ್ಯಾಚಾರ ಪ್ರಕರಣದಲ್ಲೇ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆ ಸಿಕ್ಕಿರುವಂಥದ್ದು. ಜೀವನ ಪರ್ಯಂತ ಪ್ರಜ್ವಲ್ ರೇವಣ್ಣಗೆ ಜೈಲು ವಾಸ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇಂದಿನಿಂದಲೇ ಪ್ರಜ್ವಲ್ ರೇವಣ್ಣ ಜೈಲು ಶಿಕ್ಷೆ ಆರಂಭವಾಗ್ತಾ ಇದೆ. ಇಲ್ಲಿಯವರೆಗೂ ಅನುಭವಿಸಿರುವಂತಹ ಶಿಕ್ಷೆ ಮೈನಸ್ ಆಗಲ್ಲ, ಅದು ಅಷ್ಟೇ ಮುಗಿಯಿತು. ಇನ್ನು ಮುಂದಿಂದು ಶಿಕ್ಷೆ ಆರಂಭವಾಗ್ತಾ ಇದೆ. ಗರಿಷ್ಠ ಶಿಕ್ಷೆ ಸಿಕ್ಕಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರಿಗೆ ಅತ್ಯಾಚಾರ ಪ್ರಕರಣದಲ್ಲಿ. ಜೀವನ ಪರ್ಯಂತ ಪ್ರಜ್ವಲ್ ರೇವಣ್ಣಗೆ ಜೈಲು ವಾಸ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇವತ್ತಿನಿಂದಲೇ ಪ್ರಜ್ವಲ್ ರೇವಣ್ಣ ಅವರ ಜೈಲು ಶಿಕ್ಷೆ ಆರಂಭವಾಗ್ತಾ ಇದೆ. ಇಲ್ಲಿಯ ತನಕದ ಶಿಕ್ಷೆ ಮೈನಸ್ ಆಗಲ್ಲ, ಪರಪ್ಪನ ಅಗ್ರಹಾರವೇ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ.